ಪೊಲೀಸರು ನೋಟಿಸ್ ಕೊಟ್ಟರು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಉಡುಪಿ ಎಸ್ಪಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಂಡಿದ್ರು. ನಮಗೆ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ವಾಕ್ ಸ್ವಾತಂತ್ರ್ಯ ಕೇವಲ ಕಾಂಗ್ರೆಸ್ಸಿಗರ ಸ್ವತ್ತ ಅನ್ನೋದು ಇವ್ರದ್ದು ಪ್ರಶ್ನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಕಾರ್ಯಕ್ರಮವನ್ನ ಮಾಡೇ ಮಾಡ್ತೀವಿ ಅಂತ ನಿರಂಜನ್ ಶೆಟ್ಟಿ ಕೂಡ ಸೆಡ್ಡು ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಈಗೇನು ಈ ಗಡಿಪಾರಿನ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಅದರ ಮುಂದುವರಿದ ಭಾಗನ ಇದು ಅಂತ ನನಗೂ ಹಾಗೆ ಅನ್ಸುತ್ತೆ. ಇವ್ರದ್ದು ನೋಡಿದ್ರೆ ಒಂದು ಅಘೋಷಿತವಾಗಿ ಇದನ್ನ ಅಂದ್ರೆ ಅಧಿಕೃತವಾಗಿ ಆದೇಶ ಕೊಡದೆ ಗಡಿಪಾರು ಮಾಡ್ಲಿಕ್ಕೆ ಏನಾದ್ರು 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಯವರ ಉಪನ್ಯಾಸ ಕಾರ್ಯಕ್ರಮ ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಕಾಶ್ಮೀರ ಇವರ ಕಾಲದಲ್ಲಿ ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳೀತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSU ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವುವಾಗ